ಫಿಲ್ಮ್ ಹೇಗಿತ್ತು ಸಿನಿಮಾ? ಸರ್ ಫಿಲ್ಮ್ ಹೇಗಿತ್ತು? ಸರಿಯಾಗಿತ್ತು ಮೂವಿ. ದೇವ್ರ ಭಕ್ತ ಇಲ್ಲದೆ ಇದ್ರೇ ಬದುಕೋಕೆ ಅರ್ಹತೆ ಇಲ್ಲದೆ ಇರೋ ಥರ ನಡ್ಕೊಂಡಿದ್ದಾರೆ. ಏನು ಇಷ್ಟ ಆಯ್ತು ನಿಮಗೆ? ಏನು ಸಂದೇಶ ಕೊಡುತ್ತೆ ಸರ್ ಸಿನಿಮಾ? ಏನು ಇಷ್ಟ ಆಯಿತು? ಒಂಥರ ದುಃಖನೂ ಆಯ್ತದ, ಒಂದು ಸ್ವಲ್ಪ ಸ್ಟೋರಿನೂ ಚೆನ್ನಾಗಿದೆ. ಓಕೆ, ಆ್ಯಕ್ಟರ್ಸು ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡೋದು ಸರ್. ಓಕೆ. ಮೂವಿ ಚೆನ್ನಾಗಿದೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋ ಹೀರೋಯಿನ್ಸು. ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ. ಹೊಸ ಪ್ರತಿಭೆಗೆ ಅವಕಾಶ ಕೊಡಬೇಕಾ, ತುಂಬ ಥ್ಯಾಂಕ್ಸ್ ಡೈರೆಕ್ಟ್ಗೆ. ವಿಶಾಲ್ ಬಂದು ತುಂಬ ಚೆನ್ನಾಗಿದೆ, ನೋಡಿ ಎಂಟರ್ಟೈನ್ಮೆಂಟ್ ಮಾಡಿ. ಏನು ಮೆಸೇಜ್ ಇದೆ ಸರ್ ಸಿನಿಮಾದಲ್ಲಿ? ಮೆಸೇಜ್ ಮೊಬೈಲ್ ಬಗ್ಗೆ ಯೂಸರ್ಸ್ ಬಗ್ಗೆ ಯಾವ ಥರ ಮಾಡಬೇಕು ಆ ಥರದೊಂದು ಮೆಸೇಜ್ ಇದೆ. ಮಾಡೋಕ್ಕೆ ನೋಡಿ, ಪೇರೆಂಟ್ಸ್ ಬಂದು ನೋಡಿ ಚೆನ್ನಾಗಿರುತ್ತೆ. ಫನ್ನಿ ಇದೆ, ಚೆನ್ನಾಗಿದೆ. ಹೇಗಿತ್ತು ಮೂವಿ ಎಲ್ಲ ಚೆನ್ನಾಗಿದೆ. ಆ್ಯಕ್ಟ್ರೆಸ್ಸಾಗಲಿ ಮಾರಲಿ ಆಗಲಿ ಮೀಡಿಯಾನ ಯಾವ ರೀತಿ ನಾವು ನೆಟ್ವರ್ಕ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಎಲ್ಲರೂ ದಯವಿಟ್ಟು ಈ ಮೂವಿನ ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ಮೊಬೈಲ್ನ ಬಳಸಿರೋದಕ್ಕೆ ಅನರ್ಥ ಆಗುತ್ತೆ, ಯೂಸ್ಫುಲ್ ಹೆಂಗಿದೆ, ಅದು ಅನರ್ಥ ನಾನು ಹೆಂಗೆ ಬಳಸ್ತೀವೋ ಅದ್ರ ಮೇಲೆ ಹೋಗುತ್ತೆ ಅನ್ನೋದು ಹುಡುಗರಿಗೆ ಪೇರೆಂಟ್ಸ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಫ್ಯೂಚರ್ ಚೆನ್ನಾಗಿದೆ. ನಾಯಕ ನಟ ಮತ್ತು ನಾಯಕ ನಟ ಇಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಈ ಮೂವಿಲಿ ಸಸ್ಪೆನ್ಷನ್ ಜಾಸ್ತಿ ಇದೆ. ಸ್ಟಾರ್ಟಿಂಗ್ ಅಂತ ಎಂಡಿಂತ ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿಂದ ಇದರಲ್ಲಿ ಮೆಸೇಜ್ ಏನಂತಂದರೆ ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಒಂದು ಫೋನ್ ಯೂಸ್ ಪ್ರಯತ್ನ ಮಾಡಬೇಕು ಹೇಳಿದ್ರೆ ಉದ್ದೇಶ ಇರುತ್ತೆ. ಎಲ್ಲರಿಗೂ ತುಂಬ ಏಟ್ ಆಗಿಬಿಟ್ಟಿವಿ ಈ ಕಾಲದಲ್ಲಿ ಮೊಬೈಲ್ ಅದಕ್ಕಾಗಿ ಚೇಂಜಸ್ ಮಾಡ್ಕೋಬೇಕು ತೋರಿಸಿದ್ದಾರೆ. ಒಂಥರ ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ. ಹೊಸ ನಾಯಕ ಮತ್ತು ನಾಯಕ ಧನ್ಯವಾದ. ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಆಗಿದೆ, ಥ್ರಿಲ್ಲಿಂಗ್ ಇದೆ, ಒಂದು ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಇದೆ ಇವಾಗಿನ ಮಕ್ಕಳಿಗೆ, ಯೂತ್ಸಿಗೆ. ಹಿಂಗೆ ಅಪ್ಪ ಅಮ್ಮ ಅವ್ರಿಗಿಂತ ಮೊಬೈಲ್ ಹೇಗೆ ಅಡಿಕ್ಟ್ ಆಗ್ತಾರೆ, ಮೊಬೈಲಿಂದ ಏನೇನು ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ, ಚೆನ್ನಾಗಿ ಬಂದಿದೆ ಮೂವಿ. ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ, ಹೊಸ ಪ್ರತಿಭೆ ನಮ್ಮ ಅಣ್ಣ ಬೆಳೆಸಿ. ಸೂಪರ್ ಆಗಿದೆ, ಚೆನ್ನಾಗಿದೆ ಮೂವಿ. ವಿಶಾಲ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಒಳ್ಳೆ ಸ್ಟೋರಿ ಲೈನ್ ಇದೆ. ಮೊಬೈಲ್ ಏನಂತ ಯೂಸ್ ಮಾಡಬಾರ್ದು ಅಂತ ಹೇಳಿ ಚೆನ್ನಾಗಿ ತಿಳಿಸಿದ್ದಾರೆ. ಚೆನ್ನಾಗಿದೆ ಮೂವಿ. ವಿಶಾಲ್ ಆ್ಯಕ್ಟಿಂಗ್ ಚೆನ್ನಾಗಿ, ಹೀರೋ ಆ್ಯಕ್ಟಿಂಗ್ ಸೂಪರ್ ಮೂವಿ. ಒಳ್ಳೆ ಮೂವಿ, ಫ್ಯಾಮಿಲಿ ಬಂದು ನೋಡ್ಬೋದು. ಒಳ್ಳೆ ಮೂವಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಸಮೇತ ಆಗಿ ಬಂದು ನೋಡಿ. ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಆಲ್ಮೋಸ್ಟ್ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೂಡ ಇದೆ. ಎಲ್ಲರೂ ಬಂದು ನೋಡಿ, ಥಿಯೇಟರ್ನಲ್ಲೇ ನೋಡಿ ಎಲ್ಲರೂ. ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಪ್ರತಿಯೊಬ್ಬರು ನೋಡ್ತಕ್ಕಂಥ ಮೂವಿ, ಒಳ್ಳೆ ಮೂವಿ. ಆ್ಯಕ್ಟಿಂಗ್ ಚೆನ್ನಾಗಿದೆ, ಡೈರೆಕ್ಟ್ರದ್ದು ಆ್ಯಕ್ಚುಲಿ ಒಳ್ಳೆ ಚಾಯ್ಸು. ಮೆಸೇಜ್ ಎಷ್ಟು ಆಯ್ತು ಸರ್? ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ಮೆಸೇಜೆಲ್ಲ ತುಂಬ ಇರೋದು, ಪ್ರತಿಯೊಬ್ಬರು ನೋಡ್ಬೇಕಾಗಿತ್ತು. ಇದು ಹೊಸಬರ ಮೂವಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮೂವಿ ಬರ್ತಾ ಇರಬೇಕಾಗುತ್ತೆ. ಸೊ ಕಂಟೆಂಟ್ ಚೆನ್ನಾಗಿದೆ, ಒಂದು ಒಳ್ಳೆ ಸ್ಪೀಚ್ ಇಟ್ಕೊಂಡು ಬಂದಿದ್ದಾರೆ. ಸೊ ಇದು ಟೋಟಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆಗುತ್ತೆ. ಸೊ ಫ್ಯಾಮಿಲಿ ಸಮೇತ ಬಂದು ನೋಡೋಂಥ ಮೂವಿ. ಈ ಸಿನಿಮಾ ವಿಷ್ಣುವನ್ನ ಪಾತ್ರ ಮಾಡಿದ್ದೀನಿ. ಸೊ ಲಾಸ್ಟ್ 20 ಮಿನಿಟ್ಸ್ ಅಂತೂ ಸಿನಿಮಾ ವೆರಿ ಸಸ್ಪೆನ್ಸು, ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಒಳ್ಳೆ ಮೆಸೇಜ್ ಇದೆ. ಹೊಸೊಬ್ಬರು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಿಮಗೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಇದು ಫಿಲಮ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇಟ್ ಈಸ್ ಏನಂದರೆ ಎವ್ರಿ ಟೈಮ್ ಇಸ್ ಇನ್ಕ್ವಿಸಿಟಿವ್, ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಥ್ರಿಲ್ ಇದೆ ಫಿಲಮಲ್ಲಿ. ವೆರಿ ಇಂಪಾರ್ಟೆಂಟ್ ಮೆಸೇಜ್. ಈಗಿನ ಕಾಲದ ಮಕ್ಕಳು ತುಂಬ ಯಾವಾಗಲೂ ಮೊಬೈಲ್ ಅಂತಾರೆ. ಮೊಬೈಲಿಂದ ಏನಾಗ್ಬೋದು, ಇಟ್ ಗುಡ್ ಥಿಂಗ್ಸ್ ಆಲ್ಸೋ ವಿ ಲರ್ನ್, ಬ್ಯಾಡ್ ಥಿಂಗ್ಸ್ ಆಲ್ಸೋ. ಸೊ ಬೋತ್ ಎರಡು ಕಲೀಲಿಕ್ಕೆ ಅಂತ ಒಂದು ಮೆಸೇಜ್ ಆಲ್ಸೋ ಇಸ್ ವೆರಿ ಆ್ಯಂಡ್ ಕ್ವೈಟ್ ಥ್ರಿಲ್ಲಿಂಗ್. ಥ್ಯಾಂಕ್ ಯು. ಫಿಲ್ಮ್ ಹೇಗಿದೆ? ಏನು ಇಷ್ಟ ಆಯ್ತಮ್ಮ? ಮೂವಿ ಚೆನ್ನಾಗಿದೆ. ಹುಡುಗಿರು ಮೂವಿ ನೋಡಲೇಬೇಕು. ಮೆಸೇಜ್ ಇದೆ ಸಿನಿಮಾದಲ್ಲಿ? ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು. ಥ್ಯಾಂಕ್ ಯು. ಮೊಬೈಲ್ ಅದೇ ತುಂಬ ಯೂಸ್ ಮಾಡೋದು, ಕೆಟ್ಟು ಮೇಡಮ್ ಒಂದು ಸ್ವಲ್ಪ ಸೇಲ್ ಸ್ವಲ್ಪ ವಾಯ್ಸ್ ಪುಡಿ ಇಟ್ಕೊಂಡ್ಬಿಡ್ತೀನಿ, ನಿಮ್ಗೆ ಯಾಕೆ ಕಷ್ಟ. ಎಲ್ರಿಗೂ ನಮಸ್ಕಾರ. ಕೇಳ ಸ್ಟಾರ್ಟ. ಎಲ್ರಿಗೂ ನಮಸ್ಕಾರ. ನಾನು ಈ ಫಿಲಮಲ್ಲಿ ಒಂದು ಜೋನಾಥನ್ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇವಾಗ ಥಿಯೇಟರ್ಸಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಿದೆ ನನಗೆ. ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ, ಒಂದು ಒಳ್ಳೆ ಮೆಸೇಜ್ ಇದೆ ಕ್ಲೈಮ್ಯಾಕ್ಸಲ್ಲಿ. ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ನೋಡಬೇಕಿದೆ. ಯಂಗ್ಸ್ಟರ್ಸ್ ಆಗಲಿ ಎಲ್ಲರೂ, ಎಲ್ಲ ವಯಸ್ಸಿನವರು ಕೂತ್ಕೊಂಡು ನೋಡೋವಂಥ ಮೂವಿ ಇದು. ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹೇಳಿ ಕನ್ನಡ ಫಿಲಮ್ಸ್ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.
ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಡೈರೆಕ್ಷನ್ ಆಗಿರಲಿ ಅಥವಾ ನಮ್ಮ ಕಲಾವಿದರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಜನಗಳು ಬಂದು ನೋಡಿದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಹೊಸಬರು ತಾವೆಲ್ಲರೂ ಬಂದು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ರೆ ಮಾತ್ರ ನಾವು ಬೆಳೆಯೋಕ್ಕಾಗೋದು. ನಮ್ಮ ಸಿನಿಮಾದ್ದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಸೊ ಎಲ್ಲರೂ ಕರ್ನಾಟಕ ಜನತೆಗೆ ಕೇಳ್ತಿರೋದು, ತಮ್ಮ ಹತ್ತಿರದ